ಸ್ನೇಹಿತರೆ, 6ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 6ನೇ ತರಗತಿಯ ಗಣಿತ ಪ್ರಕಾಶ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಅಧ್ಯಾಯ 5 ಅವಿಭಾಜ್ಯ ಸಮಯ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಇರತಕ್ಕಂಥದ್ದು. ಈಗ ಅದೇ 5 ಅವಿಭಾಜ್ಯ ಸಮಯ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಜೊತೆಗೆ ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಸಹ ಚರ್ಚೆ ಮಾಡೋಣ. ಮೊದಲನೇದಾಗಿ ಅಪವರ್ತ್ಯ ಅಂದ್ರೆ ಏನ್ ತಿಳ್ಕೊಳ್ಳೋಣ. ಅಪವರ್ತ್ಯತೆ ಅದಕ್ಕೆ ಕರೆಯಲಾಗ್ತದೆ. ಅಪವರ್ತ್ಯ ಅಂದ್ರೆ ಒಂದು ಸಂಖ್ಯೆಯ ಗುಣಕಗಳನ್ನ ಆ ಸಂಖ್ಯೆಯ ಅಪವರ್ತ್ಯತೆ ಕರೆಯಲಾಗ್ತದೆ. ಅಂದ್ರೆ ಮಗ್ಗಿ ಅಂತ ಕರೀತಾರೆ. ಉದಾಹರಣೆಗೆ 2ರ ಮಗ್ಗಿ 2ನ ಮಗ್ಗಿ 2, 4, 6, 8, 2, 4 ಹಿಂಗ 2ನ ಮಗ್ಗಿ 3ನ ಮಗ್ಗಿ 4ನ ಮಗ್ಗಿ 2ನ ಮಗ್ಗಿ 2ರ ಅಪವರ್ತ್ಯಗಳು, 3ರ ಮಗ್ಗಿ 3ರ ಅಪವರ್ತ್ಯಗಳು, 10ರ ಮಗ್ಗಿ 10ರ ಅಪವರ್ತ್ಯಗಳು ಆಗ್ತವೆ. ಹೀಗೆ ಒಂದು ಸಂಖ್ಯೆಯ ಗುಣಕಗಳನ್ನ ಆ ಸಂಖ್ಯೆಯ ಅಪವರ್ತ್ಯಗಳು ಅಂತ ಕರೆಯಲಾಗ್ತದೆ. ಇನ್ನು ಅಪವರ್ತನಗಳಂದ್ರೆ ಏನು? ಒಂದು ಸಂಖ್ಯೆಯು ಇನ್ನೊಂದರಿಂದ ಭಾಗವಾದರೆ, ಎರಡನೇ ಸಂಖ್ಯೆಯನ್ನ ಮೊದಲನೇ ಸಂಖ್ಯೆಯ ಅಪವರ್ತನ ಅಂತ ಕರೆಯಲಾಗ್ತದ. ಉದಾಹರಣೆಗೆ 12ರ ಅಪವರ್ತನ 1, 2, 3, 4, 6, 12 ಅಂದ್ರೆ ಇಲ್ಲಿ 1ನ ಮಗ್ಗಿಯಲ್ಲಿ 12 ಅದ, 2 6ಲ 12, 3 4ಲ 12, 4 3ಲ 12, 6 2ಲ 12, 12 1ಲ 12 ಹೀಗೆ ಕೊಟ್ಟಂತ ಎಲ್ಲಾ ಸಂಖ್ಯೆಗಳು 12ರ ಮಗ್ಗಿಯಲ್ಲಿ ಇರೋದ್ರಿಂದ 12ರ ಅಪವರ್ತನ ಅಂತ ಕರೆಯಲಾಗ್ತದ. ನೆಕ್ಸ್ಟ್ ಸಾಮಾನ್ಯ ಅಪವರ್ತ್ಯ ಮತ್ತು ಅಪವರ್ತನಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಡ್ಲಿ ವಡೆಯ ಆಟ. ಇಡ್ಲಿ ವಡೆಯ ಆಟ ಅಂದ್ರೆ ಏನಂದ್ರ, ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಒಂದು ಮಗು 1ರಿಂದ ಅನುಕ್ರಮವಾಗಿ ನಂಬರ್ಗಳನ್ನ ಕೌಂಟ್ ಮಾಡ್ಬೇಕು. 1 2 3 4 ಹೀಗೆ ಎನಿಸಬೇಕಾಗ್ತದೆ, ಸಂಖ್ಯೆ ಎನಿಸಬೇಕು. ಆಗ ಎನಿಸಿದಾಗ 3ರ ಅಪವರ್ತ್ಯ ಬಂದಾಗ ಅಂದ್ರೆ 3 3 3 2 6 3 3 4 12 ಹೀಗೆ 3ರ ಮಗ್ಗಿ ಬಂದಾಗ ಆ ವಿದ್ಯಾರ್ಥಿ ಇಡ್ಲಿ ಅಂತ ಹೇಳ್ಬೇಕಾಗ್ತದೆ. ಅದೇ ರೀತಿ 5ರ ಅಪವರ್ತ್ಯ ಬಂದಾಗ ವಡೆ ಅಂತ ಹೇಳ್ಬೇಕು. 5 10 15 20 ವಡೆ ಅಂತ ಹೇಳ್ಬೇಕು. ಹೀಗೆ ಇನ್ನ 5 ಮತ್ತು 3ರ ಅಪವರ್ತ್ಯ ಮತ್ತು 5ರ ಅಪವರ್ತ್ಯ ಸಾಮಾನ್ಯವಾಗಿ ಬರ್ತಕ್ಕಂಥ ಸಂಖ್ಯೆ ಇದ್ರೆ, ಉದಾಹರಣೆಗೆ 3 5ಲೆ 15, 5 3ಲೆ 15, 15 ಎರಡೂದಲ್ಲಿ ಸಾಮಾನ್ಯ ಇರೋದ್ರಿಂದ ಅದನ್ನ ಇಡ್ಲಿ ವಡೆ ಅಂತ ಹೇಳ್ತಾರು. ಹೀಗೆ ಎರಡೂ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತಗಳನ್ನ ನಾವು ಸಾಮಾನ್ಯ ಅಪವರ್ತ್ಯ ಅಂತ ಕರೆಯಲಾಗ್ತದ. ಸಾಮಾನ್ಯ ಅಪವರ್ತ್ಯ ಅಂದ್ರೆ ಏನಂದ್ರ, ಉದಾಹರಣೆಗೆ ನೀಡಿದಾಗ 2ರ ಅಪವರ್ತ್ಯಗಳು 2 4 6 8 10 12 14 16 18. ಇನ್ನು 3ರ ಅಪವರ್ತ್ಯಗಳು 3 6 9 12 15 18. ಈಗ 3ನ ಮಗ್ಗಿಯಲ್ಲಿ ಮತ್ತು 2ರ ಮಗ್ಗಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳು 12 ಇಲ್ಲಿ ಅದ, 18 ಇಲ್ಲಿ ಅದ. ಆದ್ರಿಂದ 2 ಮತ್ತು 3ರ ಸಾಮಾನ್ಯ ಅಪವರ್ತನಗಳು 12 18 ಈ ರೀತಿ ಬರ್ತಕ್ಕಂಥದ್ದು. ಸಾಮಾನ್ಯ ಅಪವರ್ತನಗಳು, ಸಾಮಾನ್ಯ ಅಪವರ್ತನತೆ ಅದಕ್ಕೆ ಕರೆಯಲಾಗ್ತದ. 6ರ ಅಪವರ್ತನಗಳು 1, 2, 3, 6 1ನ ಮಗ್ಗಿಯಲ್ಲಿ ಅದ, 2ನ ಮಗ್ಗಿಯಲ್ಲಿ ಅದ. ಇನ್ನು 8ರ ಅಪವರ್ತನಗಳು 1 2 4 8. ಈಗ 2 ಮಗ್ಗಿಗಳಿರೋದು 1 ಮತ್ತು 2. ಆದ್ರಿಂದ 6 ಮತ್ತು 8ರ ಸಾಮಾನ್ಯ ಅಪವರ್ತನಗಳು 1 2 1 2. ಈಗ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕ ನೋಡೋಣ. 10ನೇ ಬಾರಿ ಯಾವ ಸಂಖ್ಯೆ ಇಡ್ಲಿ ವಡೆ ಎಂದು ಹೇಳಲಾಗ್ತದ? 10ನೇ ಬಾರಿಗೆ ಅಂದಾಗ 10ನೇ ಬಾರಿಗೆ ಯಾವ್ದು ಹೇಳಲಾಗ್ತದ ನೋಡಿದಾಗ 150 ಹೇಳಲಾಗ್ತದೆ. ಯಾಕಂದ್ರೆ 15 10ನೇ ಬಾರಿಗೆ ಹೇಳ್ತಕ್ಕಂಥದ್ದು 150. 3 ಮತ್ತು 5ರ ಸಾಮಾನ್ಯ 10ನೇ ಅಪವರ್ತನ ಯಾವ್ದಂದ್ರೆ ಇಡ್ಲಿ ವಡೆ ಅಂತ ಹೇಳೋದು 150 ಆಗ್ತದ. 10ನೇ ಬಾರಿ 150 ಸಂಖ್ಯೆ ಇಡ್ಲಿ ವಡೆ ಎಂದು ಹೇಳಲಾಗಿದೆ.
ಒಂದರಿಂದ 90ರವರೆಗಿನ ಸಂಖ್ಯೆಗಳಿಗೆ ಆಟ ಆಡಿದರೆ ಇವುಗಳನ್ನ ಕಂಡುಹಿಡಿಯಿರಿ. ಮಕ್ಕಳು ಎಷ್ಟು ಬಾರಿ ಇಡ್ಲಿ ಎಂದು ಹೇಳುವರು? ಮಕ್ಕಳು ಎಷ್ಟು ಬಾರಿ ವಡೆ ಎಂದು ಹೇಳುವರು? ಮಕ್ಕಳು ಎಷ್ಟು ಬಾರಿ ಇಡ್ಲಿ ವಡೆ ಎಂದು ಹೇಳುವರು ಅಂತ ಕೇಳಿದಾರೆ. ನೋಡ್ರಿ, 1ರಿಂದ 90ರವರೆಗೆ ಮಕ್ಕಳು ಇಡ್ಲಿ ಅಂತ ಎಷ್ಟು ಸಾರಿ ಹೇಳಾಗ್ತದೆ ಅಂದ್ರೆ 30 ಬಾರಿ ಹೇಳಾಗ್ತದೆ. ಎಷ್ಟು? 30 ಬಾರಿ. ಯಾಕಂದ್ರೆ 3ರ ಅಪವರ್ತನ ಬರೋದು 1ರಿಂದ 90ರವರೆಗೆ 30 ಸಲ ಬರ್ತದೆ. ಇನ್ನ ಮಕ್ಕಳು ವಡೆ ಅಂತ ಎಂದ ಹೇಳ್ತಾರಂದ್ರೆ ವಡೆ ಹೇಳೋದು 18 ಬಾರಿ. ಯಾಕಂದ್ರೆ 5ರ ಅಪವರ್ತನಗಳು 1ರಿಂದ 90ರವರೆಗೆ 18 ಬಾರಿ ಬರ್ತದೆ. ಇನ್ನ ಇಡ್ಲಿ ವಡ ಅಂತ ಹೇಳ್ತಕ್ಕಂಥದ್ದು 6 ಬಾರಿ. ಅಂದ್ರೆ 3ರ ಮತ್ತು 5ರ ಸಾಮಾನ್ಯ ಅಪವರ್ತನಗಳು ಬರ್ತಕ್ಕಂಥದ್ದು 1ರಿಂದ 90ರವರೆಗೆ 6 ಸಲ ಬರ್ತಕ್ಕಂಥದ್ದು. ಅದರಿಂದ 6 ಬಾರಿ ಇಡ್ಲಿ ವಡೆ ಅಂತ ಹೇಳಾಗ್ತದೆ. 900ರವರೆಗೆ ಆಟ ಆಡಿದರೆ ಏನಾಗುವುದು? ನಿಮ್ಮ ಉತ್ತರ ಹೇಗೆ ಬದಲಾಗ್ತದೆ? 900ರವರೆಗೆ 3 ಮತ್ತು 5ರ ಅಪವರ್ತನಗಳನ್ನು ನೆನಪಿಸಿಕೊಂಡು ಇಡ್ಲಿ ವಡೆ ಆಟ ಆಡುವುದು ಮಕ್ಕಳಿಗೆ ಕಷ್ಟವಾಗ್ತದೆ. ಯಾಕಂದ್ರೆ ಅಲ್ಲಿ ತಕ್ಕ ನೆನ್ಪಿಟ್ಕೊಳಕ್ ಸಂಖ್ಯೆಗಳನ್ನ ಬಹಳಷ್ಟು ಕಷ್ಟ ಆಗ್ತದೆ. ಈ ಚಿತ್ರವು ಹೇಗಾದರೂ ಇಡ್ಲಿ ವಡೆ ಆಟಕ್ಕೆ ಸಂಬಂಧಿಸಿದೆಯೇ? ಸಂಬಂಧಿಸಿದೆ. 30ರವರೆಗೆ ಆಟ ಆಡುವುದನ್ನು ಊಹಿಸಿದಾಗ 60ರವರೆಗೆ ಆಟ ಆಡುವ ಚಿತ್ರ ಬಿಡಿಸಿ ಅಂತಂದರು. ಈಗ 30ರವರೆಗೆ ಇಲ್ಲಿ ಬಿಡಿಸಲಾಗಿದೆ. 30ರವರೆಗೆ ಬಿಡಿಸಿದಾಗ 3 ಮತ್ತು 5ರ ಸಾಮಾನ್ಯ ಅಪವರ್ತನ 15 ಮತ್ತು 30 ಆಗ್ತದೆ. ಅದ 60ರವರೆಗೆ ನಾವು ಮಾಡಿದಾಗ 60ರವರೆಗೆ ನಾವು ಮಾಡಿದಾಗ 3 ಮತ್ತು 5ರ ಸಾಮಾನ್ಯ ಅಪವರ್ತನಗಳು 15, 30, 45, 60 ಆಗ್ತದೆ. ಆದ್ರಿಂದ 3 ಮತ್ತು 5ರ ಸಾಮಾನ್ಯ ಅಪವರ್ತನಗಳು ಯಾವಂದ್ರೆ 15, 30, 45, 60. ಈಗ ನಾವು ಇಡ್ಲಿ ವಡೆ ಆಟವನ್ನ ವಿವಿಧ ಸಂಖ್ಯೆಗಳ ಜೋಡಣೆಯೊಂದಿಗೆ ಆಡೋಣ. ಅದರಲ್ಲಿ 2 ಮತ್ತು 5ರ ಅಪವರ್ತನಗಳು ನೋಡ್ರಿ. 2 ಮತ್ತು 5ರ ಅಪವರ್ತನಗಳು ಯಾವಂದ್ರೆ ಸಾಮಾನ್ಯ ಅಪವರ್ತನಗಳು 10, 20, 30, 40, 50. 2ನ ಮಗೆ ಇರ್ತಕ್ಕಂಥದ್ದು ಮತ್ತು 5ನ ಮಗೆ ಇರ್ತಕ್ಕಂಥದ್ದು. ಇನ್ನ 3 ಮತ್ತು 7ರ ಸಾಮಾನ್ಯ ಅಪವರ್ತನಗಳು 3ನ ಮಗ್ಗೆಯಲ್ಲಿ 3 21, 7 3 21, ಆಮೇಲೆ 42 3ನ ಮಗ್ಗೆಗೆ ಅದ, 7ನ ಮಗ್ಗೆಗೆ 42 ಅದ. ಆದ್ರಿಂದ 3 ಮತ್ತು 7ರ ಸಾಮಾನ್ಯ ಅಪವರ್ತನಗಳು 21, 42, 21, 42. ಇನ್ನ 4 ಮತ್ತು 6ರ ಸಾಮಾನ್ಯ ಅಪವರ್ತನಗಳು 4ರ ಮಗ್ಗೆಯಲ್ಲಿ ಮತ್ತು 6ರ ಮಗ್ಗೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಸಂಖ್ಯೆಗಳು ಯಾವಂದ್ರೆ 24 ಮತ್ತು 48. 24 ಮತ್ತು 48 ಇವು ಸಾಮಾನ್ಯ ಅಪವರ್ತನಗಳಾಗ್ತವೆ. ನೆಕ್ಸ್ಟ್ ಜಂಪ್ ಜಾಕ್ ಪಾಟ್ ಆಟ ಅಥವಾ ಇದಕ್ಕೆ ಭಾಜಕಗಳ ಆಟ ಅಂತ ಕರೀತಾರೆ. ಭಾಜಕ ಆಟದ ನಿಯಮ ಏನಂದ್ರೆ ಪೂರ್ಣಾಂಕಗಳ ಸಂಖ್ಯಾ ರೇಖೆ ಮೇಲೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದ. ಅದರ ಮೇಲೆ ನಿಧಿಯನ್ನು ಇಡಬೇಕಾಗ್ತದೆ. ಒಂದು ಸಂಖ್ಯೆಯಲ್ಲಿ ನಿಧಿಯನ್ನು ಇಡಬೇಕಾಗ್ತದೆ. ಉದಾಹರಣೆಗೆ ಆ ಸಂಖ್ಯೆ 24 ತೆಗೆದುಕೊಳ್ಳೋಣ. ಎಷ್ಟು ಸಮನಾಗಿ ಜಿಗಿತದ ನಂತರ ನಿಧಿಯನ್ನು ನಾವು ತಲುಪಬಹುದು? ನೋಡಿ, ಉದಾಹರಣೆಗೆ 2 ಜಿಗಿತ ಮಾಡ್ಬೋದು. 2ನ್ನ 12 ಸಲ ಜಿಗಿದಾಗ ಆಗ್ತದೆ. ಆಮೇಲೆ 3 ಜಿಗಿತ, 4 ಜಿಗಿತ, 6 ಜಿಗಿತ, 12 ಜಿಗಿತ, ಇವು ಯಶಸ್ವಿ ಜಿಗಿತ. ಯಾಕೆ ಈ ಯಶಸ್ವಿ ಜಿಗಿತದ ನಂತರ ನಾವು ನಿಧಿಯನ್ನು ತಲುಪಬಹುದು. ಇಲ್ಲಿ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ. ಚಿತ್ರವನ್ನ ನಮ್ಗೆ ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ 2ರ ಜಿಗಿತದ, 3ರ ಜಿಗಿತದ, 6ರ ಜಿಗಿತದ, 12ರ ಜಿಗಿತದ, 8ರ ಜಿಗಿತದ ಅದ. ಹೀಗೆ 1, 2, 3, 4, 6, 8, 12, 24 ಈ ಸಂಖ್ಯೆಗಳು ಪೂರ್ಣವಾಗಿ ಭಾಗ ಹೋಗೋದ್ರಿಂದ ಈ ಸಂಖ್ಯೆಯನ್ನ 24ರ ಅಪವರ್ತನಗಳು ಅಂತ ಕರೆಯಲಾಗ್ತದೆ. 24ರ ಅಪವರ್ತನಗಳು ಅಂತ ಕರೆಯಲಾಗ್ತದ. ಯಾವ ಗಾತ್ರದ ಜಿಗಿತ 15 ಮತ್ತು 30 ಎರಡನ್ನ ತಲುಪಬಹುದು? ಇಂತಹ ಬಹಳಷ್ಟು ಗಾತ್ರದ ಜಿಗಿತಗಳು ಸಾಧ್ಯ ಇವೆ. ಅವುಗಳನ್ನ ಕಂಡುಹಿಡಿಯಲು ಪ್ರಯತ್ನಿಸಿ. ನೋಡಿ, 5ರ ಗಾತ್ರದ ಜಿಗಿತದಲ್ಲಿ 15 ಮತ್ತು 30 ಎರಡು ತಲುಪಬಹುದು. ಆದ್ರಿಂದ ಇದನ್ನ ಸಾಮಾನ್ಯ ಅಪವರ್ತನ ಅಂತ ಕರೆಯಲಾಗ್ತದ. ಇದೇ ರೀತಿಯಾಗಿ 1 ಮತ್ತು 15 ಇವು ಸಹ ಸಾಮಾನ್ಯ ಅಪವರ್ತನಗಳಾಗಿರ್ತಾವು.
ಮುಂದಿನ ಕೋಷ್ಟಕವನ್ನ ಗಮನಿಸಿ. ನೀವು ಏನನ್ನ ಗಮನಿಸುವಿರಿ? ಇಲ್ಲಿ ಕೋಷ್ಟಕವನ್ನ ನೋಡ್ರಿ. ಆ ಬಣ್ಣ ಹಚ್ಚಿರ್ತಕ್ಕಂಥದ್ದು 33, 36, 39, 42, 45, 48, 51, 54, 57, 60, 63, 66, 69 ಅದ. ಇನ್ನು ವೃತ್ತ ಹಾಕಿರ್ತಕ್ಕಂಥದ್ದು. ಹೀಗೆ ಬಣ್ಣ ಹಚ್ಚಿದ ಸಂಖ್ಯೆಗಳು ಏನಾದ್ರೂ ಸಾಮಾನ್ಯ ಅಂಶದ ಐತಿ. ಬಣ್ಣ ಹಚ್ಚಿದ ಭಾಗ 3ರ ಅಪವರ್ತನಗಳಾಗ್ತವೆ. ಯಾಕ 3ರ ಮಗ್ಗಿಗಳದ. 3ರ ಮಗ್ಗಿಯಲ್ಲಿ ಇವೆಲ್ಲ ಇರ್ತಕ್ಕಂಥದ್ದು. ಬಣ್ಣ ಹಚ್ಚಿದ ಭಾಗ 33, 3 11, 3 12, 3 13 ಈ ರೀತಿ ಬರ್ತಕ್ಕಂಥದ್ದು. ವೃತ್ತ ಹಾಕಿದ ಸಂಖ್ಯೆ ಏನಾದ್ರೂ ಸಾಮಾನ್ಯ ಅಂಶ ಇದೆ. ವೃತ್ತ ಹಾಕಿದ ಸಂಖ್ಯೆಗಳು 33, 36 ಇವು 4ರ 32 ಮತ್ತು 36 ಇವು 4ರ ಅಪವರ್ತನಗಳಾಗ್ತಾವು. ಇನ್ನ ಯಾವ ಸಂಖ್ಯೆಗಳು ಬಣ್ಣ 2 ವೃತ್ತ 2 ಹಾಕಿದೆ ಆ ಸಂಖ್ಯೆ ಏನೇನು ಕರಿತಾವೆ ನೋಡ್ರಿ. 36, 48, 60 ಎರಡು ಸಂಖ್ಯೆಗಳಿಗೆ ವೃತ್ತ ಹಾಕಲಾಗಿರ್ತಕ್ಕಂಥದ್ದು 3 ಮತ್ತು 4ರ ಸಾಮಾನ್ಯ ಅಪವರ್ತನಗಳಾಗಿವೆ. ಯಾಕ ಎರಡು ತರ ಇಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನ 3ರ ಮಗ್ಗಿಯಲ್ಲಿನೂ ಅದಾವು, ಆಮೇಲೆ 4ರ ಮಗ್ಗಿಯಲ್ಲಿನೂ ಅದಾವು. ಮುನ್ನೂರ 10 ಮತ್ತು 410ರ ನಡುವೆ ಇರ್ತಕ್ಕಂಥ 40ರ ಎಲ್ಲ ಅಪವರ್ತಗಳನ್ನ ಕಂಡುಹಿಡಿಯಿರಿ. ನೋಡ್ರಿ 40ರ ಎಲ್ಲ ಅಪವರ್ತನದಾಗ 320 ಆಗ್ತದ, 360, 400 ಮೂರು ಸಂಖ್ಯೆಗಳು 40ರ ಎಲ್ಲ ಅಪವರ್ತನಗಳು ಆಗ್ತಾವು. ಇನ್ನ ನಾನು ಯಾರು? ನಾನು 40ಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ. ನನ್ನ ಅಪವರ್ತಗಳಲ್ಲಿ ಒಂದು 7 ಆಗ್ಯದ. ನನ್ನ ಸಂಖ್ಯೆ ಅಂಕಿಗಳ ಮೊತ್ತ 8. ಹಾಗಾದ್ರೆ ನಾನು ಯಾರು? ನಾನು 35. ಯಾಕಂದ್ರೆ ನಾ 7ನ ಮಗ್ಗಿ ಆಗದ. ಆಮೇಲೆ ಕೂಡಿಸಿದ್ರೆ 3ರಲ್ಲಿ 5 ಕೂಡಿಸಿದ್ರೆ 8 ಆಗ್ತದ. ಹಾಗಾದ್ರೆ ನಾನು ಯಾರ? 35. ನಾನು 100ಕ್ಕಿಂತ ಕಡಿಮೆ ಇರುವ ಒಂದು ಸಂಖ್ಯೆ. ನನ್ನ 2 ಅಪವರ್ತನಗಳು 3 ಮತ್ತು 5 ಆಗಿದೆ. ನನ್ನ ಅಂಕಿಗಳಲ್ಲಿ ಒಂದು ಇನ್ನೊಂದಕ್ಕಿಂತ ಹೆಚ್ಚಾಗಿದೆ. ನೋಡ್ರಿ, ನಾನು 3ನ ಮುಗಿಯಾಗೂ 45 ಅದ, 5ನ ಮುಗಿಯಾಗೂ 45 ಅದ, ಆಮೇಲೆ 4 5ಕ್ಕಿಂತ ಒಂದು ಹೆಚ್ಚದ, ಆಮೇಲೆ 100ಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆ ಆಗ್ಯದ. ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2ರಷ್ಟಕ್ಕೆ ಸಮವಾದರೆ ಆ ಸಂಖ್ಯೆಯನ್ನ ಒಂದು ಪರಿಪೂರ್ಣ ಸಂಖ್ಯೆ ಅಂತ ಕರೆಯಲಾಗ್ತದೆ. 28 ಒಂದು ಪರಿಪೂರ್ಣ ಸಂಖ್ಯೆ. ಇದರ ಅಪವರ್ತನಗಳು 1, 2, 4, 7, 14, 28. ಅವುಗಳ ಮೊತ್ತ 56 ಆಗಿದೆ. ಇದು 28ರ 2ರಷ್ಟಕ್ಕೆ ಇರ್ತದೆ. ಆದ್ರಿಂದ 100 ಮತ್ತು 10ರ ನಡುವೆ ಇರ್ತಕ್ಕಂಥ ಇಂಥ ಒಂದು ಪರಿಪೂರ್ಣ ಸಂಖ್ಯೆಯನ್ನ ಕಂಡಿಬೇಕು. ಇದರ 1 ಮತ್ತು 10ರ ನಡುವೆ ಇರ್ತಕ್ಕಂಥ ಒಂದು ಪರಿಪೂರ್ಣ ಸಂಖ್ಯೆ 6 ಆಗ್ತದೆ. ಯಾಕಂದ್ರೆ 6ರ ಅಪವರ್ತಗಳು 1, 2, 3, 6. ಅವುಗಳ ಮೊತ್ತ 12 ಆಗ್ತದೆ. ನಂತರ 6 2 12 ಅದರ 2ರಷ್ಟದ. ಅದರಿಂದ ಇದು ಪರಿಪೂರ್ಣ ಸಂಖ್ಯೆ ಆಗಿರ್ತದೆ. ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. 20 ಮತ್ತು 28ರ ಸಾಮಾನ್ಯ ಅಪವರ್ತನ 20ರ ಮಗ್ಗಿಯಾಗಿರಬೇಕು ಮತ್ತು 28ರ ಮಗ್ಗಿಯಾಗಿನೂ ಇರಬೇಕು. ಅಂತ ಸಾಮಾನ್ಯ ಅಪವರ್ತನವನ್ನ ಕಂಡುಹಿಡಿಬೇಕು. 20 ಮತ್ತು 28ರ ಮಗ್ಗಿಲಿರ್ತಕ್ಕಂಥ ಸಾಮಾನ್ಯ ಅಪವರ್ತನ 560 ಆಗ್ತದ. ಇನ್ನು 35 ಮತ್ತು 50ರ ನಡುವೆ ಇರ್ತಕ್ಕಂಥ 50ರಲ್ಲಿ ಮಗ್ಗಿಗಳಲ್ಲಿರ್ತಕ್ಕಂಥದ್ದು 1750 ಸಾಮಾನ್ಯ ಅಪವರ್ತನ. 4, 8 ಮತ್ತು 12ರಲ್ಲಿ ಸಾಮಾನ್ಯ ಅಪವರ್ತನ 24. 5, 15, 25ರ ಸಾಮಾನ್ಯ ಅಪವರ್ತನ 60 ಆಗ್ತದ. ಇಪ್ಪತ್ತೈದರ ಅಪವರ್ತ್ಯ ಆದರೆ 50ರ ಅಪವರ್ತಗಳಲ್ಲದ ಯಾವ್ದಾದ್ರು 3 ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. 25ರ ಅಪವರ್ತ್ಯ ಆದರೆ 50ರ ಅಪವರ್ತಗಳಲ್ಲದ 3 ಸಂಖ್ಯೆಗಳು 75, 125, 175. 25ನ ಮಗ್ಗಿಯಾಗ ಅದಾವ, ಆದ್ರ 50ನ ಮಗ್ಗಿಯಾಗಿ ಇಲ್ಲ. ಅಂಶು ಮತ್ತು ಅವನ ಸ್ನೇಹಿತರು 10ಕ್ಕಿಂತ ಚಿಕ್ಕದಾದ 2 ಸಂಖ್ಯೆಗಳೊಂದಿಗೆ ಇಡ್ಲಿ ವಡೆ ಆಟ ಆಡುತ್ತಾರೆ. ಮೊದಲ ಬಾರಿಗೆ ಯಾರಾದರೂ ಸಂಖ್ಯೆ 50ರ ನಂತರ ಇಡ್ಲಿ ವಡೆ ಎಂದು ಹೇಳುತ್ತಾರೆ. ಇಡ್ಲಿ ಮತ್ತು ವಡೆ ಎಂದು ಹೇಳಲ್ಪಡುವ 2 ಸಂಖ್ಯೆಗಳು ಯಾವುದಾಗಿರಬಹುದು? ಇಡ್ಲಿ ಮತ್ತು ವಡೆ ಎಂದು ಹೇಳಲ್ಪಡುವ ಆ 2 ಸಂಖ್ಯೆಗಳು 7 ಮತ್ತು 8. ಮೊದಲ ಇಲ್ಲಿ ಇಡ್ಲಿ ವಡೆ ಎಂದು ಹೇಳುವ ಸಂಖ್ಯೆ ಯಾವ್ದಪ್ಪ ಅಂದ್ರೆ 7ನ ಮಗ್ಗಿ ಇರಬೇಕು, 8ನ ಮಗ್ಗಿ ಇರಬೇಕು. ಯಾವ್ದಂದ್ರೆ 56. ಯಾವುದು? 56. ನಿಧಿ ಬೇಟೆ ಆಟದಲ್ಲಿ ಗ್ರಂಪಿ
28 ಮತ್ತು 70ರ ಮೇಲೆ ನಿಧಿಗಳನ್ನು ಇಟ್ಟಿದ್ದಾನೆ. ಯಾವ ಜಿಗಿತದ ಗಾತ್ರಗಳು ಎರಡು ಸಂಖ್ಯೆಗಳ ಮೇಲೆ ಇಳಿಯುತ್ತವೆ? ಯಾವ ಜಿಗಿತದ ಗಾತ್ರ ಅಂದ್ರೆ ಗಾತ್ರ 2. ಗಾತ್ರ 2. ಮುಂದಿನ ಚಿತ್ರದಲ್ಲಿ ಸಾಮಾನ್ಯ ಅಪವರ್ತಗಳನ್ನು ಹೊರತುಪಡಿಸಿ ಎಲ್ಲ ಸಂಖ್ಯೆಗಳ ಗುಣ ಅಳಿಸಿದ್ದಾನೆ. ಆ ಸಂಖ್ಯೆಗಳನ್ನು ಯಾವುದಾಗಿರಬಹುದು ಎಂದು ಕಂಡುಹಿಡಿದು ಅಳಿದ ಸಂಖ್ಯೆಗಳನ್ನ ಖಾಲಿ ಜಾಗದಲ್ಲಿ ತುಂಬಿರಿ. ಇಲ್ಲಿ ನೋಡಿ, ಇಲ್ಲಿ 6ರ ಅಪವರ್ತಗಳು ಕೊಡಿದರು. 6 17 6 18 6 4 24 ಹಿಂಗ 6 ಅಪವರ್ತಗಳನ್ನು ಕೊಡಿದರು. ಅದೇ ರೀತಿ 4ರ ಅಪವರ್ತಗಳನ್ನ ಕೊಡಲಾಗಿದೆ. ಹಂಗಾರ 4 ಮತ್ತು 6ರ ಸಾಮಾನ್ಯ ಅಪವರ್ತನಗಳು 24 48 72 ಆಗ್ತದೆ. ಏಳನ್ನ ಹೊರತುಪಡಿಸಿ 1 ರಿಂದ 10ರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತವಾಗಿರುವ ಅತಿ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಅತಿ ಚಿಕ್ಕ ಸಂಖ್ಯೆ ಕಂಡುಹಿಡಿಯಿರಿ ಅಂದರು. 1 ರಿಂದ 50. 7ನ್ನು ಹೊರತುಪಡಿಸಿ. ಹಂಗ 7ನ್ನು ಬಿಡೋಣ. 2 3 4ನ್ನ 2 ರ ಘಾತ 2 5ನ್ನ 5 ರ 5 6ನ್ನ 2 3 6 8ನ್ನ 2 ರ ಘಾತ 3 2 4 4 8 9ನ್ನ 3 2 6 3 ರ ಘಾತ 2 ಅಂದ್ರೆ 3 3 9 10ನ್ನ 2 5 10 ಈ ರೀತಿ ಹೊಡ್ಕೊಳ್ಳೋಣ. ಅವಾಗ ಗರಿಷ್ಠ ಘಾತಾಂಕ ಇರ್ತಕ್ಕಂಥವನ್ನು ತೆಗೆದುಕೊಂಡಾಗ 2 ರ ಘಾತ 3 3 ರ ಘಾತ 2 × 5 ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡಾಗ ಇಲ್ಲಿ ಹೊಸ ಕಂಡಿಡ್ಬೇಕು ನಾವು. ಅವಾಗ 8 2 ಘಾತ 3 ಅಂದ್ರೆ 2 4 4 8 3 ಘಾತ 2 ಅಂದ್ರೆ 3 9 8 9 72 72 ಇಲ್ಲಿ 360 360 ಎಂಬುದು 7ನ್ನು ಹೊರತುಪಡಿಸಿ 1 ರಿಂದ 10ರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತನವಾಗಿರ್ತದೆ. ಅತಿ ಚಿಕ್ಕ ಸಂಖ್ಯೆಯಾಗಿರ್ತದೆ. ಇನ್ನು 1 ರಿಂದ 10ರವರೆಗಿನ ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತವಾಗಿರುವ ಅತಿ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಅತಿ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಾರೆ. ಈಗ 1 ನೋಡ್ಕೊಂಡಾಗ 1 2ನ್ನ 2 ಹಂಗ ಬರ್ತದೆ 3 ಹಂಗ ಬರ್ತದೆ 4ನ್ನ 2 ರ ಘಾತ 2 5 6ನ್ನ 2 3 6 7 ಹಂಗ ಬರ್ತದೆ 8ನ್ನ 2 ರ ಘಾತ 3 2 4 4 8 ಹಂಗ 9ನ್ನ 3 ರ ಘಾತ 2 10ನ್ನ 2 × 5. ಇವಾಗ ಲಸ ಕಂಡುಹಿಡಿದಾಗ 2 ರ ಘಾತ 3 3 ರ ಘಾತ 7 5 × 7 ಎಲ್ಲವನ್ನು ಗುಣಾಕಾರ ಮಾಡಿದಾಗ 360 × 7 ಅಂದಾಗ 2520 ಆಗ್ತದೆ. 2520 ಆಗ್ತದೆ. ಅವಿಭಾಜ್ಯ ಸಂಖ್ಯೆಗಳು ಅಥವಾ ಅವಿಭಾಜ್ಯಗಳು ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತೀವಿ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳಂತ ಕರೆಯಲಾಗ್ತದೆ ಅಥವಾ ಅವಿಭಾಜ್ಯ ಅಂತ ಕರೆಯಲಾಗ್ತದೆ. ಇಲ್ಲಿ ಮೊದಲು ಕೆಲವು ಅವಿಭಾಜ್ಯಗಳನ್ನು ನೋಡೋಣ. 2, 3, 5, 7, 11, 13, 17, 19 ಇವು ಕೆಲವು ಅವಿಭಾಜ್ಯ ಸಂಖ್ಯೆಗಳು. ನೋಡಿ, 2 ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವತಿರ್ತದೆ. ಅವಿಭಾಜ್ಯ ಸಂಖ್ಯೆಗಳು ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವತ್ತದ. ಆದ್ರಿಂದ ಅಂತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳಾಗಿರ್ತಾವು. ಸಂಯುಕ್ತ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ. 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರತಕ್ಕಂಥ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ. ಮೊದಲ ಕೆಲವು ಸಂಯುಕ್ತ ಸಂಖ್ಯೆಗಳು 4 6 8 9 10 12 14 15 16 18 20. 1 ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನ ಇಲ್ಲಿ ಕೊಡಲಾಗಿದೆ. ಅವಿಭಾಜ್ಯ ಸಂಖ್ಯೆ ಯಾವಂದ್ರೆ 2 3 7 11 13 17 19 23 29 31 37 43 ಈ ರೀತಿ 41 43 45 ಈ ರೀತಿ ಕೊಡಲಾಗಿದೆ. ಬರೀ ಈ ಕೋಷ್ಟಕದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ಏನಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ಸಮವಾಗಿರ್ತಕ್ಕಂಥ ಸಂಖ್ಯೆ ಆಗ್ಯದ. ಸಮ ಸಂಖ್ಯೆ ಹೌದು, ಅವಿಭಾಜ್ಯ ಸಂಖ್ಯೆ ಅದು. ಬೇರೆ ಯಾವ್ದಾದ್ರು ಸಮ ಅವಿಭಾಜ್ಯ ಸಂಖ್ಯೆ ಇದೆ? 2ನ್ನು ಹೊರತುಪಡಿಸಿ ಯಾವುದೇ ಸಮ ಅವಿಭಾಜ್ಯ ಸಂಖ್ಯೆಗಳು ಇರುವುದಿಲ್ಲ. ಯಾಕೆ 2 ಮಾತ್ರ ಸಮ ಸಂಖ್ಯೆ, ಅದನ್ನ ಬಿಟ್ಟು ಯಾವುದೇ ರೀತಿಯ ಅವಿಭಾಜ್ಯ ಸಂಖ್ಯೆಗಳು ಇರಲ್ಲ.
100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯನ್ನ ನೋಡಿದಾಗ, ಮೇಲಿನ ಪಟ್ಟಿಯನ್ನು ನೋಡಿದಾಗ 2 ಅನುಕ್ರಮ ಅವಿಭಾಜ್ಯಗಳ ನಡುವಿನ ಅತಿ ಸಣ್ಣ ವ್ಯತ್ಯಾಸವೇನು, ಅತಿ ದೊಡ್ಡ ವ್ಯತ್ಯಾಸವೇನು? 2 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ಅತಿ ಸಣ್ಣ ವ್ಯತ್ಯಾಸ 1 ಆಗ್ತದೆ. ಯಾಕ 3 ಮತ್ತು 2 ಅವಿಭಾಜ್ಯ ಸಂಖ್ಯೆಗಳಾಗ್ತಾವ. ಆಗ 3ರಲ್ಲಿ 2 ಕಳೆದಾಗ 1. ಅತಿ ದೊಡ್ಡ ವ್ಯತ್ಯಾಸ 7 ಆಗ್ತದ. ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು, ಆಗ 7 ಆಗ್ತದ. ಹಿಂದಿನ ಪುಟದಲ್ಲಿ ಕೋಷ್ಟಕದಲ್ಲಿನ ಪ್ರತಿ ಅಡ್ಡ ಸಾಲಿನಲ್ಲಿ ಸಮಾನ ಸಂಖ್ಯೆಯ ಅವಿಭಾಜ್ಯಗಳು ಇವೆ. ಯಾವ ದಶಕಗಳು ಅತಿ ಕಡಿಮೆ ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿರ್ತಾವೋ ಅವು ಅತಿ ಹೆಚ್ಚು ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿವೆ. ಹಿಂದಿನ ಪುಟದಲ್ಲಿ ಕೋಷ್ಟಕದಲ್ಲಿ ಪ್ರತಿ ಅಡ್ಡ ಸಾಲಿನಲ್ಲಿ ಸಮಾನ ಸಂಖ್ಯೆಯ ಅವಿಭಾಜ್ಯಗಳು ಇಲ್ಲ. 90ರಿಂದ 100ರ ದಶಕಗಳು ಅತಿ ಕಡಿಮೆ ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿರ್ತಾವು. ಇನ್ನು 1ರಿಂದ 9ರವರೆಗೆ ನೋಡಿದಾಗ ಈ ಗುಂಪು ಅತಿ ಹೆಚ್ಚಿನ ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿರ್ತಾವ. ಇವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆಗಳಾಗಿವೆ? 23, 51, 37, 26. 23 ಮತ್ತು 37 ಇವು ಅವಿಭಾಜ್ಯ ಸಂಖ್ಯೆಗಳಾಗ್ಯಾವ. 23 ಮತ್ತು 37. ಮೊತ್ತ 5ರ ಅಪವರ್ತ್ಯವಾಗಿರುವ ಹಾಗೂ 20ಕ್ಕಿಂತ ಕಡಿಮೆ ಇರುವ 3 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಮೊತ್ತ 5ರ ಅಪವರ್ತ್ಯವಾಗಿರುವ 20ಕ್ಕಿಂತ ಕಡಿಮೆ ಇರುವ 3 ಜೊತೆ ಅವಿಭಾಜ್ಯ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 17, 71, 37, 73, 79, 97. ಹದಿಮೂರು ಮತ್ತು 31 ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಈ 2 ಸಂಖ್ಯೆಗಳಲ್ಲಿ ಒಂದೇ ಅಂಕಿ 1 ಮತ್ತು 3 ಇವೆ. 100ರವರೆಗಿನ ಇಂತಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳನ್ನ ಕಂಡುಹಿಡಿಯಿರಿ. 2, 3, 3, 7, 2, 13. ನೋಡ್ರಿ, ಮೊತ್ತ 5ರ ಅಪವರ್ತ್ಯವಾಗಿರ್ತಕ್ಕಂಥದ್ದು 2 ಮತ್ತು 3 ಕೂಡಿಸಿದಾಗ 5. ಆಗ 2 ಮತ್ತು 3 20ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು. 2, 3, 3, 7, 2, 13. ಹದಿಮೂರು ಮತ್ತು 31 ಅವಿಭಾಜ್ಯ ಸಂಖ್ಯೆಗಳಿವೆ. ಈ 2 ಸಂಖ್ಯೆಗಳಲ್ಲಿ ಒಂದೇ ಅಂಕಿ 1 ಮತ್ತು 3 ಇವೆ. ಹಂಗೆ 100ರವರೆಗೆ ಇರ್ತಕ್ಕಂಥ ಇಂತಹ ಅವಿಭಾಜ್ಯ ಸಂಖ್ಯೆಯ ಜೋಡಿಗಳನ್ನ ಕಂಡುಹಿಡಿಯಿರಿ. ಯಾವ ಬರ್ತಾವಂದ್ರ 17, 31, 71, 37, 73, 79, 97. ಒಂದು ಮತ್ತು 100ರವರೆಗಿನ 7 ಅನುಕ್ರಮ ಸಂಯುಕ್ತ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಅನುಕ್ರಮ ಸಂಯುಕ್ತ ಸಂಖ್ಯೆಗಳು 4, 6, 8, 9, 10, 12, 14, 15, 16, 18, 20. ವ್ಯತ್ಯಾಸ 2 ಇರುವ ಜೋಡಿ ಅವಿಭಾಜ್ಯ ಸಂಖ್ಯೆಗಳೇ ಅವಳಿ ಅವಿಭಾಜ್ಯಗಳು. ಉದಾಹರಣೆಗೆ 3 ಮತ್ತು 5 ಅವಳಿ ಅವಿಭಾಜ್ಯಗಳು. ಹೀಗೆ 17 ಮತ್ತು 19. ಹೀಗೆ 1 ಮತ್ತು 100ರ ನಡುವಿನ ಇಂತಹ ಅವಳಿ ಅವಿಭಾಜ್ಯಗಳನ್ನ ಕಂಡುಹಿಡಿಯಿರಿ. 11, 13, 17, 19, 41, 43, 71, 73. ಪ್ರತಿ ಹೇಳಿಕೆಯು ಸರಿ ಅಥವಾ ತಪ್ಪೇ ತಿಳಿಸಿ ವಿವರಿಸಿ. ಬಿಡಿ ಸ್ಥಾನದ ಅಂಕಿ 4ನ್ನ ಹೊಂದಿರುವ ಅವಿಭಾಜ್ಯ ಸಂಖ್ಯೆ ಇಲ್ಲ. ಸರಿ. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ಸಹ ಅವಿಭಾಜ್ಯವೇ ಆಗಿರುತ್ತದೆ. ತಪ್ಪು. ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಅಪವರ್ತನಗಳನ್ನ ಹೊಂದಿರುವುದಿಲ್ಲ. ಸರಿ. ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ. ತಪ್ಪು.
ಎರಡು ಅವಿಭಾಜ್ಯ ಸಂಖ್ಯೆ ಮತ್ತು ಹಾಗಾಗಿ ಮುಂದಿನ ಸಂಖ್ಯೆ 3 ಅವಿಭಾಜ್ಯ ಸಂಖ್ಯೆಯಾಗಿದೆ. ಪ್ರತಿ ಅವಿಭಾಜ್ಯ ಸಂಖ್ಯೆ ಮುಂದಿನ ಸಂಖ್ಯೆಯಾಗಿರುತ್ತದೆ. ತಪ್ಪು. ಇವುಗಳಲ್ಲಿ ಯಾವ ಸಂಖ್ಯೆಗಳು ಸರಿಯಾಗಿ 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿರ್ತವೆ? 45, 60, 91, 105, 330. 45 ಅವಿಭಾಜ್ಯ ಸಂಖ್ಯೆಗಳಾಗಿ ಬರೆದಾಗ 45 3 ಗುಣಲೆ 3 ಗುಣಲೆ 5. ಇಲ್ಲಿ 3 2 ಬಾರಿ ಬಂದದ, ಆದ್ರಿಂದ 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಲ್ಲ ಇದು. 60 ಅವಿಭಾಜ್ಯ ಸಂಖ್ಯೆಗಳಾಗಿ ವಿಭಜಿಸಿದಾಗ 2 ಗುಣಲೆ 2 ಗುಣಲೆ 3 ಗುಣಲೆ 5. ಇಲ್ಲಿ 4 ಅವಿಭಾಜ್ಯ ಸಂಖ್ಯೆಗಳದಾವು, ಆದ್ದರಿಂದ ಇದು 3 ಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಲ್ಲ. ಇನ್ನು 91 7 ಗುಣಲೆ 13. ಇಲ್ಲಿ ಕೇವಲ 2 ಅವಿಭಾಜ್ಯ ಸಂಖ್ಯೆಗಳದಾವು, ಆದ್ದರಿಂದ ಇದು ಸಹ 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಲ್ಲ. ಮುನ್ನೂರ 330 ಅವಿಭಾಜ್ಯ ಸಂಖ್ಯೆಗಳು ಒಳಗೊಂಡಾಗ 2 ಗುಣಲೆ 3 ಗುಣಲೆ 5 ಗುಣಲೆ 11. ಇಲ್ಲಿ 4 ಅವಿಭಾಜ್ಯ ಸಂಖ್ಯೆಗಳು, ಆದ್ರಿಂದ ಇದು 3 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಲ್ಲ. ಪ್ರತಿ 2, 4 ಮತ್ತು 5 ಅಂಕಿಗಳನ್ನ ಒಂದು ಬಾರಿ ಬಳಸಿ ನೀವು 3 ಅಂಕಿ ಎಷ್ಟು ಸಂಖ್ಯೆಗಳನ್ನ ಮಾಡಬಲ್ಲಿರಿ? ನಾವು 6 ವಿಭಿನ್ನ 3 ಅಂಕಿಯ ಸಂಖ್ಯೆಗಳನ್ನ ರಚಿಸಬಹುದು. 245, 254, 425, 452, 524, 542. 3 ಅವಿಭಾಜ್ಯ ಸಂಖ್ಯೆ ಮತ್ತು 2 ಗುಣಲೆ 3 ಪ್ಲಸ್ 1 7 ಈ ಸಹ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ. ದ್ವಿಗುಣಗೊಳಿಸಿ ಅದಕ್ಕೆ ಒಂದನ್ನ ಕೂಡಿಸಿ ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಬರುವಂತ ಬೇರೆ ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕನಿಷ್ಠ 5 ಉದಾಹರಣೆಗಳನ್ನ ಕಂಡುಹಿಡಿಯಿರಿ. ಇಲ್ಲಿ 5 ಉದಾಹರಣೆಗಳನ್ನ ಇಲ್ಲಿ ಕೊಡ್ಲಾಗಿಲ್ಲ. 2 ತಗೊಂಡಾಗ 2 ಗುಣಲೆ 2 ಪ್ಲಸ್ 1 5 ಬರ್ತದೆ. 3 ತಗೊಂಡಾಗ 2 3 6 ಪ್ಲಸ್ 1 7 ಸಿಗ್ತದೆ. 2 ಗುಣಲೆ 5 ಪ್ಲಸ್ 1 ಅಂದಾಗ 11 ಸಿಗ್ತದೆ. 2 11 22 ಪ್ಲಸ್ 1 23 ಬರ್ತದೆ. ಈ ರೀತಿ ಉದಾಹರಣೆಗಳು ಬರ್ತಕ್ಕಂಥದ್ದು. ಸಹ ಅವಿಭಾಜ್ಯಗಳು 2 ಸಂಖ್ಯೆಗಳು ಒಂದನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವನ್ನು ಹೊಂದಿರದಿದ್ದರೆ ಆ ಸಂಖ್ಯೆಗಳನ್ನ ಸಹ ಅವಿಭಾಜ್ಯಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ 4 ಮತ್ತು 9. ಅವಳಿ ಅವಿಭಾಜ್ಯಗಳು ವ್ಯತ್ಯಾಸ 2 ಇರುವ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನ ಅವಳಿ ಅವಿಭಾಜ್ಯ ಅಂತ ಕರೆಯಲಾಗ್ತದೆ. 3 ಮತ್ತು 5 ಅವಳಿ ಅವಿಭಾಜ್ಯಗಳು. ಮುಂದಿನವುಗಳಲ್ಲಿ ಯಾವ ಜೋಡಿ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿವೆ? 18 ಮತ್ತು 35, 18 ಮತ್ತು 37, 17 ಮತ್ತು 69. ಸಹ ಅವಿಭಾಜ್ಯ ಕಲೆ 12 ಬೇನೆಗಳು ದಾರದ ಅಂತರ 4, 13 ಬೇನೆಗಳು ದಾರದ ಅಂತರ 3. ಈ ಚಿತ್ರವನ್ನು ನೋಡಿದಾಗ 16 ಬೇನೆಗಳು ದಾರದ ಅಂತರ 6, 24 ಬೇನೆಗಳು ದಾರದ ಅಂತರ 6. ಮುಂದಿನವುಗಳಲ್ಲಿ ಅಂತಃಚಿತ್ರಗಳನ್ನ ಮಾಡಬೇಕು. ಹಂಗಾರೆ 12 ಬೇನೆಗಳು ದಾರದ ಅಂತರ 10 ಇರ್ತಕ್ಕಂಥದ್ದು. 10 ಬೇನೆಗಳು ದಾರದ ಅಂತರ 7, 16 ಬೇನೆಗಳು ದಾರದ ಅಂತರ 6.
ಅವಿಭಾಜ್ಯ ಅಪವರ್ತಿಸುವಿಕೆ ಒಂದಕ್ಕಿಂತ ದೊಡ್ಡದಾದ ಪ್ರತಿ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬಹುದು. ಇಂತಹ ಸಂಖ್ಯೆ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ 84ನ 2 ಗುಣಲೆ 2 ಗುಣಲೆ 3 ಗುಣಲೆ 7. 36 ಅವಿಭಾಜ್ಯ ಅಪವರ್ತನಗಳು 2 ಗುಣಲೆ 2 ಗುಣಲೆ 3 ಗುಣಲೆ 3. ಅದನ್ನ ವಿಭಿನ್ನ ವಿಧಾನದ ಮೂಲಕ ನಾವು ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ. 2 18 ಮಾಡ್ಕೋಬಹುದು, 3 12 ಮಾಡ್ಕೋಬಹುದು, 4 9 ಮಾಡ್ಕೋಬಹುದು, 6 6 ಮಾಡ್ಕೋಬಹುದು. ನಂತರ ಮತ್ತೆ ಪುನಃ ಹೊಡ್ಕೋತಾ ಹೋಗಬಹುದು. ಯಾಕೆ